ಹೌದು, ಚಿಕ್ಕಬಳ್ಳಾಪುರ ಎಂದರೆ ಇಬ್ಬರು ಭಾರತ ರತ್ನಗಳು ಜನಿಸಿದ ಜಿಲ್ಲೆ. ಚಿಕ್ಕಬಳ್ಳಾಪುರ ಎಂದರೆ ಶಿಕ್ಷಣ ತಜ್ಞ ಎಚ್ ನರಸಿಂಹಯ್ಯ ಜನಿಸಿದ ಜಿಲ್ಲೆ. ಚಿಕ್ಕಬಳ್ಳಾಪುರ ಎಂದರೆ ವಿಶ್ವ ಪ್ರಸಿದ್ಧ ಪ್ರವಾಸಿ ತಾಣಗಳನ್ನು ಹೊಂದಿರುವ ಜಿಲ್ಲೆ. ಇವು ಈವರೆಗೂ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಇದ್ದ ಬಿರುದುಗಳು. ಆದರೆ ಇದೀಗ ಅದೇ ಚಿಕ್ಕಬಳ್ಳಾಪುರ ಎಂದರೆ ಅವಾಚ್ಯ ಶಬ್ದಗಳ ತವರೂರು. ಚಿಕ್ಕಬಳ್ಳಾಪುರ ಎಂದರೆ ಅಪ್ರಾಪ್ತ ಮಕ್ಕಳನ್ನು ಪ್ರತಿಭಟನೆಗೆ ಬಳಸುವ ಅಸಹಾಯಕ ರಾಜಕಾರಣಿಗಳ ತವರೂರು. ಚಿಕ್ಕಬಳ್ಳಾಪುರ ಎಂದರೆ ಕುಡಿದು ಪ್ರತಿಭಟನೆ ಮಾಡೋ ಜಿಲ್ಲೆ ಎಂಬಿತ್ಯಾದಿ ಅಪಖ್ಯಾತಿಗಳಿಗೆ ಗುರಿಯಾಗುತ್ತಿರುವುದು ಚಿಕ್ಕಬಳ್ಳಾಪುರ ಪ್ರಜ್ಞಾವಂತರನ್ನು ತೀವ್ರ ಕಳವಳಕ್ಕೆ ಈಡು ಮಾಡುತ್ತಿದೆ. ಇಷ್ಟಕ್ಕೂ ಇಂದು ನಡೆದ ಪ್ರತಿಭಟನೆ ಜೆಡಿಎಸ್ನವರದ್ದು. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಎಡಿಜಿಪಿ ಎಂ ಚಂದ್ರಶೇಖರ್ ಅವರು ಅವಹೇಳನಕಾರಿ ಪದಗಳನ್ನು ಬಳಸಿ ಪತ್ರ ಬರೆದಿದ್ದಾರೆ ಎಂದು ಆರೋಪಿಸಿ ಚಿಕ್ಕಬಳ್ಳಾಪುರ ಜೆಡಿಎಸ್ ಕಾರ್ಯಕರ್ತರು ಇಂದು ಚಿಕ್ಕಬಳ್ಳಾಪುರದಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದರು. ಈ ಪ್ರತಿಭಟನೆಯಲ್ಲಿ ಮಕ್ಕಳನ್ನು ಬಳಸುವ ಮೂಲಕ ಮತ್ತಷ್ಟು ವಿರೋಧಕ್ಕೆ ಗುರಿಯಾಗಿದ್ದು, ಇದೇ ಪ್ರತಿಭಟನೆಯಲ್ಲಿ ಕುಡುಕರು ತಮ್ಮದೇ ಶೈಲಿಯ ಪ್ರತಿಭಟನೆ ಮಾಡುವ ಮೂಲಕ ಅತ್ತ ಪ್ರತಿಭಟನೆ ಮಾಡಿದ ಪಕ್ಷ ಮತ್ತು ನೇತೃತ್ವ ವಹಿಸಿದ ನಾಯಕರ ಮರ್ಯಾದೆಯನ್ನು ಏಕಕಾಲದಲ್ಲಿ ಹರಾಜು ಹಾಕಿ ಪುಟ್ಟ ಮಕ್ಕಳು ಕುಡುಕರು ಭಾಗಿಯಾಗಿ ಪ್ರತಿಭಟನೆ ನೇತೃತ್ವ ವಹಿಸಿದ ನಾಯಕರು ಮುಜುಗರಕ್ಕೊಳಗಾದ ಪ್ರಸಂಗ ನಡೆಯಿತು. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಲೋಕಾಯುಕ್ತ ಎಸ್ಐಟಿ ಮುಖ್ಯಸ್ಥ ಚಂದ್ರಶೇಖರ್ ಅವರು ಅವಹೇಳನಕಾರಿ ಪದ ಬಳಕೆ ಮಾಡಿ ಪತ್ರ ಬರೆದಿದ್ದಾರೆ. ಇದರಿಂದ ಕುಮಾರಸ್ವಾಮಿ ಅವರ ವ್ಯಕ್ತಿತ್ವಕ್ಕೆ ಧಕ್ಕೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ನಗರದ ಶಿಡ್ಲಘಟ್ಟ ವೃತ್ತದಲ್ಲಿ ಜೆಡಿಎಸ್ ಕಾರ್ಯಕರ್ತರು ಚಂದ್ರಶೇಖರ್ ಅವರನ್ನು ಅಮಾನತುಗೊಳಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಿದರು. ಇಲ್ಲಿ ರಾಜಕಾರಣಿಗಳ ವೈಭವೀಕರಣಕ್ಕಾಗಿ ನೀನು ಬರೆದಿರೋ ಪದ ಏನು, ಯಾರೋ ಕವಿ ಬರೆದ್ರು ಅಂತೇಳಿ ಕೆಳಗೆ ನಾನು ಆ ಅಧಿಕಾರಿಗೆ ಈ ಅಧಿಕಾರಿಗಳ ಬೆಳೆ ಅಂತ ಹೇಳ್ತಾ ಇದ್ದಾರೆ. 24 ಗಂಟೆ ಒಳಗೆ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಚಿಕ್ಕಬಳ್ಳಾಪುರ ಜಿಲ್ಲಾ ಜಾಥಾ ಜನತೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. 24 ಗಂಟೆಯಲ್ಲಿ ಅವನ್ನ ವಜಾ ಮಾಡಬೇಕು. ಅವನಿಲ್ಲ ಅಂದರೆ ಎತ್ತಂಗಡಿ ಏನು ಹಿಮಾಚಲ ಪ್ರದೇಶ ಇತ್ತು ಆ ಕ್ರೀಡೆಯರಿಗೆ ಅವನು ವರ್ಗಾಯಿಸಬೇಕು ಅಂತ ನಮ್ಮ ಪ್ರತಿಭಟನೆ. ನಾವು ಕುಮಾರಸ್ವಾಮಿಗೆ ಇಂಡೈರೆಕ್ಟ್ ಬೈದಿದ್ದು ಹಂದಿ ಅಂದರೆ ಹಂದಿ ಯಾವತ್ತು ಹಂದಿ ಒಳ್ಳೆ ನೀರಲ್ಲಿ ಹೋಗಿ ಮಣಗಲ್ಲ. ಹಂದಿ ಯಾವತ್ತೂ ಕೆಸರಲ್ಲಿ ಮಣಗಿರ್ತದೆ. ಕೆಸರಲ್ಲಿ ಅದಕ್ಕೆ ಆನಂದ. ಅದರಿಂದ ಈಚೆ ಬಂದು ಹೊಡೆದಾಗ ನಾವು ಯಾರ್ಯಾರು ಇರ್ತೀವಿ ಅವರಿಗೆಲ್ಲ ಕೊಳಕಾಗ್ತದೆ. ಆದ್ದರಿಂದ ನೀವು ಈ ವ್ಯಕ್ತಿಗೆ ಈ ಥರ ನೀವು ನಡ್ಕೊಬೇಕು ಅಂತ ಎಚ್ಚರಿಕೆ ಕೊಡ್ತಾನೆ. ಇದು ನೇರವಾಗಿ ಕುಮಾರಸ್ವಾಮಿಗೆ ಹೇಳಿರ್ತಕ್ಕಂಥ ಪದ ಅದು. ಅದೇ ತಿಳ್ಕೊಂಡು ನಾವು ಇಡೀ 24 ಕ್ಷೇತ್ರದಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ಅದಂತ ಇಂಡೈರೆಕ್ಟಾಗಿ ಈಗ ಪದಗಳನ್ನು ಬದಲಾಯಿಸ್ತಾ ಇದ್ದಾನೆ. ಈಗ ನಾನು ಎತ್ತಾಗ್ತಾರೆ ಅಂತ 24 ಗಂಟೆಯಲ್ಲಿ ಅವ್ರನ್ನ ಮಾಡೋದಕ್ಕೆಲ್ಲ ರೆಡಿ ಆಗ್ತಾ ಇದೆ. ಸರ್ಕಾರಕ್ಕೂ ಮನಗಂಡನೆ ಆಗ್ಬಿಟ್ಟು ರಾತ್ರಿ ಮೀಟಿಂಗ್ ಮಾಡ್ತಾ ಇರೋದು ನಮಗೂ ಗಮನಕ್ಕೆ ಬರ್ತಾ ಇದೆ. ಪ್ರತಿಭಟನೆ ವೇಳೆ ಚಿಕ್ಕ ಮಕ್ಕಳು ಭಾಗಿಯಾಗುವ ಜೊತೆಗೆ ಕೆಲವರು ಪ್ರತಿಭಟನೆಯ ಅರಿವೇ ಇಲ್ಲದ ರೀತಿಯಲ್ಲಿ ಕಂಠಪೂರ್ತಿ ಕುಡಿದು ಪ್ರತಿಭಟನೆಯಲ್ಲಿ ನಿಲ್ಲಲು ಸಾಧ್ಯವಾಗದೆ ರಸ್ತೆಯಲ್ಲೇ ತೂರಾಡಿದ ಘಟನೆ ನಡೆಯಿತು. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.